ಸೂಪರ್ ಹಿಟ್ ಫಿಲಂ ದುರಂದರ್ ಬಗ್ಗೆ ರಮ್ಯಾ ನೆಗೆಟಿವ್ ಪೋಸ್ಟ್ ಮಾಡಿದ್ದಾರೆ. ದುರಂದರ್ 2 ಅತಿ ದೊಡ್ಡ ಬೇಸರ ತಂದ ಸಿನಿಮಾ ಅಂತ ಹೇಳಿದ್ದಾರೆ ರಮ್ಯಾ. ಬಾಕ್ಸ್ ಆಫೀಸ್ ಅಲ್ಲಿ ಧೂಳೆಬ್ಬಿಸಿರೋ ಸಿನಿಮಾ ಬಗ್ಗೆ ನೆಗೆಟಿವ್ ಕಮೆಂಟ್. ಥಿಯೇಟರ್ ನಲ್ಲಿ ಜನ ಶಿಳ್ಳೆ ಚಪ್ಪಾಳೆ ಹೊಡೆಯುತ್ತಿಲ್ಲ, ಸಿನಿಮಾ ಬೋರ್ ಅನ್ಸುತ್ತೆ, ಇದೊಂದು ಪ್ರಾಪಗಂಡಾ ಮೂವಿ ಅಂತ ಮಾಜಿ ಸಂಸದೆ ರಮ್ಯಾ ಹೇಳಿದ್ದಾರೆ. ಬೋರಿಂಗ್ ಟೆಕ್ಸ್ಟ್ ಬುಕ್ ನ ನೆವರ್ ಎಂಡಿಂಗ್ ಚಾಪ್ಟರ್ಸ್ ಓದಿದಂತಿದೆ. ಗನ್ ಬಾಂಬ್ಗಳ ವೈಲೆನ್ಸ್ ಬಿಟ್ಟು ಬೇರೇನೂ ಇಲ್ಲ ಅಂದಿದ್ದಾರೆ ರಮ್ಯಾ. ಇನ್ಸ್ಟಾ ಮೂಲಕ ಚಿತ್ರದ ಬಗ್ಗೆ ರಿವ್ಯೂ ನೀಡಿದ್ದಾರೆ ಮೋಹಕ ತಾರೆ. ಸೊ ದುರಂದರ್ 2 ನಾನಂತೂ ನೋಡಿಲ್ಲ, ಈ ರಿವ್ಯೂ ಕರೆಕ್ಟ್ ಇದೆಯಾ ತಪ್ಪಿದೆಯಾ ಅಂತ. ಯಾಕೆಂದ್ರೆ ರಮ್ಯಾ ಅವರು ಒಂದು ಸಿನಿಮಾದ ಬಗ್ಗೆ ಬ್ಯಾಡ್ ರಿವ್ಯೂಸ್ ಕೊಟ್ಟಿದ್ದಾರೆ ಅಂತ ಮಾತ್ರಕ್ಕೆ ಸಿನಿಮಾನು ಬ್ಯಾಡ್ ಆಗಲ್ಲ, ಅಥವಾ ರಿವ್ಯೂ ಕೊಟ್ಟವರು ಕೂಡ ಕೆಟ್ಟವರಲ್ಲ. ಅಂಟಿಲ್ ಅನ್ಲೆಸ್ ನಾವು ಸಿನಿಮಾ ನೋಡ್ಬೇಕಷ್ಟೇ ಇದ್ರ ಬಗ್ಗೆ ಕಮೆಂಟ್ ಮಾಡ್ಬೇಕಂದ್ರೆ. ದುರಂದರ್ 2 ಬಗ್ಗೆ ರಮ್ಯಾ ಅವರು ಟ್ವೀಟ್ ಮಾಡಿದ್ದಾರೆ. ಜಸ್ಟ್ ವಾಚ್ಡ್ ದುರಂದರ್ 2 ಅಂಡ್ ವಾವ್, ವಾಟ್ ಅ ಮಾಸ್ಟರ್ ಕ್ಲಾಸ್ ಇನ್ ಹೌ ಟು ಟರ್ನ್ ಸಮಥಿಂಗ್ ಪ್ರಾಮಿಸಿಂಗ್ ಇಂಟು ಎನ್ ಎಂಡ್ಯೂರೆನ್ಸ್ ಟೆಸ್ಟ್. ತಾಳ್ಮೆಯ ಪರೀಕ್ಷೆ ಮಾಡ್ತಾ ಇದೆ ಈ ಸಿನಿಮಾ ಅಂತ ಅವ್ರು ಹೇಳಿದ್ದಾರೆ. ಇಟ್ಸ್ ಲೈಕ್ ರೀಡಿಂಗ್ ಅ ಟೆಕ್ಸ್ಟ್ ಬುಕ್ ಆಫ್ ದಿ ಮೋಸ್ಟ್ ಬೋರಿಂಗ್ ಸಬ್ಜೆಕ್ಟ್ ವಿತ್ ನೆವರ್ ಎಂಡಿಂಗ್ ಚಾಪ್ಟರ್ಸ್. ತುಂಬಾ ಬೋರಿಂಗ್ ಆಗಿದೆ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಆಟ್ ದಿಸ್ ಅಂಡ್ ಅಟ್ ಸಮ್ ಪಾಯಿಂಟ್ ಯುವರ್ ಬ್ರೈನ್ ಜಸ್ಟ್ ಗಿವ್ಸ್ ಅಪ್ ಅಂಡ್ ಸ್ಟಾರ್ಟ್ಸ್ ಲಾಫಿಂಗ್ ಔಟ್ ಆಫ್ ಶೀರ್. ತುಂಬಾ ಬ್ಯಾಡ್ ರಿವ್ಯೂಸ್ ಕೊಟ್ಟಿದಾರಪ್ಪ ರಮ್ಯಾ ಅವರು ಇದಕ್ಕೆ. ಸೊ ದುರಂದರ್ 1ಗೆ ಜನ ಸಿಕ್ಕಾಪಟ್ಟೆ ಶಿಳ್ಳೆ ಹೊಡಿತಾ ಇದ್ರು, ಚಪ್ಪಾಳೆ ಹೊಡಿತಾ ಇದ್ರು, ತುಂಬಾ ವೈಬ್ ಮಾಡ್ತಾ ಇದ್ರು, ತುಂಬಾ ಎನರ್ಜಿ ಇತ್ತು, ತುಂಬಾ ಎಂಗೇಜ್ಮೆಂಟ್ ಇತ್ತು. ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಎಕ್ಸೈಟ್ಮೆಂಟೇ ಇರ್ಲಿಲ್ಲ. ಟೋಟಲ್ ಡಿಸಪಾಯಿಂಟ್ಮೆಂಟ್ ಇನ್ ದಿ ಥಿಯೇಟರ್ ಅಂತ ಹೇಳಿದ್ದಾರೆ. ಆಮೇಲೆ ಬಿಕಾಸ್ ಐ ಕುಡ್ ಸಿ ವಾಸ್ ಹಿಸ್ ಹೇರ್ ಇನ್ ದ ಫಸ್ಟ್ ಪಾರ್ಟ್, ಹಿಸ್ ಹೇರ್ ಅಂಡ್ ಪರ್ಸನಾಲಿಟಿ ಪ್ರೆಸೆನ್ಸ್ ಕ್ಯಾರೆಕ್ಟರ್ ಇನ್ ದಿಸ್ ಒನ್. ಭಾಳ ಹೇಳಿದ್ದಾರೆ ಇವರು. ದುರಂದರ್ ವಿರೋಧಿಸಿ ನಟ ಪ್ರಕಾಶ್ ರೈ ಕೂಡ ಪೋಸ್ಟ್ ಹಾಕಿದ್ರು. ನಾನು ದುರಂದರ್ನಿಂದ ದೂರ, ನೀವು ಅಂತ ಅವ್ರು ಪೋಸ್ಟ್ ಹಾಕಿದ್ರು. ದುರಂದರ್ ಚಿತ್ರ ಹೊಗಳಿದ ಇತರೆ ನಟರ ಬಗ್ಗೆ ಪ್ರಕಾಶ್ ರೈ ಲೇವಡಿ ಮಾಡಿದ್ರು. ಅಲ್ಲಿ ಅರ್ಜುನ್, NTR, ವಿಜಯ್ ದೇವರಕೊಂಡ, ಮಹೇಶ್ ಬಾಬು ಬಗ್ಗೆ ಲೇವಡಿ ಮಾಡಿದ್ರು. ಮೊದಲ ದಿನವೇ 240 ಕೋಟಿ ಗಳಿಸಿದೆ ದುರಂದರ್. ಶಾರುಖ್, ಜವಾನ್ ಅಂಡ್ ರಾಜಮೌಳಿ RRR ರೆಕಾರ್ಡ್ ಬ್ರೇಕ್ ಮಾಡಿರುವಂತಹ ಫಿಲಂ ಇದು. ಸುಮಾರು 4 ತಾಸು ಇದೆಯಂತೆ ಈ ಸಿನಿಮಾ. ದುರಂದರ್ 1 ಓಕೆ, ಬಟ್ ದುರಂದರ್ 2 ಗೊತ್ತಿಲ್ಲ. ನಾನಂತೂ ಇನ್ನೂ ಆ ಸಿನಿಮಾನ ನೋಡಿಲ್ಲ. ಬಟ್ ರಮ್ಯಾ, ಪ್ರಕಾಶ್ ರೈ ಅವರೆಲ್ಲ ಹೇಳ್ತಾ ಇರೋದು ನೋಡಿದ್ರೆ ಇದು ಒಂದು ಪ್ರೊಪಗಾಂಡಾ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ರಾಜಕೀಯ ಬಣ್ಣ ಏನಾದರೂ ಇದೆಯಾ ಗೊತ್ತಿಲ್ಲ ನನಗೆ. ಅವರವರ ಅಭಿರುಚಿ, ಅವರವರ ಭಾವ, ಅವರವರ ಭಕ್ತಿಗೆ ಸಂಬಂಧಪಟ್ಟಂತ ವಿಚಾರ. ಕೆಲವರಿಗೆ ಫಿಲಂ ತುಂಬ ವಾವ್ ಅದ್ಭುತ ಅಂತ ಅನ್ಸುತ್ತೆ, ಇನ್ನು ಕೆಲವರಿಗೆ ವೆರಿ ಬೋರಿಂಗ್ ಅಂತ ಅನ್ಸುತ್ತೆ.
ಅವರವರ ಅಭಿಪ್ರಾಯ. ಬಟ್ ಸಿನಿಮಾ ಫೀಲ್ಡಲ್ಲಿರೋರು ಯಾವ ಸಿನಿಮಾನು ಕಳಪೆ ಅಂತ ಹೇಳಲ್ಲ. ಒಂದೋ ಕಳಪೆ ಇದ್ರೂ ಕೂಡ ಅದು ಕಳಪೆ ಅಂತ ಹೇಳೋದಿಲ್ಲ. ಅಷ್ಟು ಎಥಿಕ್ಸ್ ಅಂತೂ ಮೇಂಟೈನ್ ಮಾಡ್ತಾರೆ. ಆ ಎಥಿಕ್ಸ್ನ ಪ್ರಶ್ನೆ ಬಂದಾಗ ರಮ್ಯಾ ಎಥಿಕ್ಸ್ನ ಪ್ರಶ್ನೆ ಮಾಡಬೇಕಾಗುತ್ತೇನೋ ಗೊತ್ತಿಲ್ಲ. ಬಟ್ ಜೆನ್ಯೂನ್ಲಿ ಸಿನಿಮಾ ಚೆನ್ನಾಗಿಲ್ಲದೆ ಇರಬಹುದು, ಜೆನ್ಯೂನ್ ರಿಮಾರ್ಕ್ಸ್ ಇರ್ಬೋದು, ರಿವ್ಯೂ ಇರ್ಬೋದು, ಗೊತ್ತಿಲ್ಲ.